ಮನೇನೆಲ್ಲ ಹುಡುಕ್ತೆ, ಎಲ್ಲೈತೆ ದುಡ್ಡು ಒಡವೆ. ಬರ್ರೆ ಏ ಶಕ್ಕು ಶಕ್ಕು ಶಕ್ಕು, ಮನೇನೆಲ್ಲ ಹುಡುಕಿದ್ರು ಇಲ್ಲ. ಎಲ್ಲಿ ಬಚ್ಚಿಕ್ಕಿದ್ದಲ್ಲಪ್ಪ ಇವಳು, ಎಲ್ಲಿ ಬಚ್ಚಿಕ್ಕಿಕ್ಕವಳೆ? ಏ ಶಕ್ಕು ಬಾರೆ, ಎಲ್ಲೈತೆ ಫಸ್ಟ್ ಕೊಟ್ರೆ ಸರಿ ನನ್ನ ದುಡ್ಡು ಒಡವೆನ. ನಾನು ರೊಚ್ಚಿಗೆ ಎದ್ದು ಬಿಟ್ಟಿದ್ದೀನಿ. ಏನಿಲ್ಲ ಇವಾಗ, ಅವಾಗಲೇ ಒಳ್ಳೆ ಮಾತನಾಗಂತ ಕೇಳಿದೆ. ಇವಾಗ ನಾನೇನು ಸುಮ್ಮನಿರಲ್ಲ ನೋಡಿ, ಹೇಳಿರ್ತೇನೆ. ಫಸ್ಟ್ ನನ್ನ ದುಡ್ಡು ಒಡವೆ ಎಲ್ಲ ಕೊಡೋದು ಕಲಿ. ನೀನು ಎಷ್ಟು ಬಡ್ಕೊಂಡ್ರು ಕೊಡಲ್ಲ ಕೇಳಂತೆ. ನೀನು ಎಷ್ಟನ ಕೇಳು ಕೊಡಲ್ಲ. ಅದು ನಮಗೆ, ನಾವು ಸೊಸೆಯರು, ನಾವು ತಿಂತೀವಿ. ಕೊಡಲ್ಲ ಕಣತ್ತೆ, ಕೊಡಲ್ಲ. ನೀನು ಏನಂದ್ರೂ ನಾವು ಕೊಡಲ್ಲ. ಪ್ಲೀಸ್ ಕಪ್ಪಳ ಕೊಡ್ಬಿಡ್ತೀನಿ. ಸುಮ್ಮನೆ ಕೊಟ್ಟರೆ ಸರಿ ನೋಡಿ, ಹೇಳಿರ್ತೀನಿ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ ನಿನಗೆ? ಕೊಡು ಅಂತ ಕೇಳ್ತಾ ಇರೋದು. ನಾನು ಎಷ್ಟು ದಿನದಿಂದ ಬಡ್ಡಿ ಕೊಟ್ಟು ಕೊಟ್ಟು ಕುಡುಕಿರೋದು ಕಣೆ. ಏನು ನಿಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ ನೀನು ದುಡ್ಡು ಒಡವೆ ಎಲ್ಲನ? ಸುಮ್ಮನೆ ಕೊಟ್ಟರೆ ಸರಿ ನೋಡಿ. ನಿನ್ನ ಬೋಲಿ ಇದನ್ನು ಮಾಡ್ತಾ ಇದೀಯಾ. ಅವಳು ಗಿರ್ಜನೆ ವಾಸಿ ಸ್ವಲ್ಪ. ಕೊಡಲ್ಲ ಕಣತ್ತೆ, ಕೊಡಲ್ಲ. ಅದಾಲೆ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆಲ್ಲ ಕಟ್ಟು ಕಳಿಸ್ಬಿಟ್ವಿ ನಾವು. ದುಡ್ಡು ಇಲ್ವೇ ಇಲ್ಲ. ಮನೆಯೆಲ್ಲ ಹುಡುಕ್ತಲ್ಲ, ಇಲ್ವಲ್ಲ ದುಡ್ಡೆಲ್ಲನ. ನೀನು ಅವತಾರ ಆಡ್ಬಿಟ್ಟಿದ್ಯಾ ಅಂದ್ರೆ ನೋಡು ಅಡಿಯಲೆ ಬರಲಿ ನನ್ನ ಮಗ. ಓ ಏನು ಅವತಾರ ಆಡಕ್ಕೆ ನಿಂತ್ಕೊಂಡಿದ್ದೀರಾ ಇಲ್ಲಿ ನೀವು ಇಬ್ಬರು ಸೇರ್ಕೊಂಡು? ಹಾಂ, ಸುಮ್ಮನೆ ಕೊಡ್ತೀಯಾ ಕೊಡಲ್ವಾ ಹೇಳು ನೀನು? ಸುಮ್ಮನೆ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ಕೊಡಬಾ ಇಲ್ಲಿ. ದಿವಸ ಕೇಳಿ 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 ಸಾಕಾಗ್ಬಿಟ್ಟೈತೆ. ಇನ್ನು ನಾವೇನು ಇಬ್ರು ಕೇಳಲ್ಲ ಇನ್ಮೇಲಿಂದ. ಓದಿ ಬೇಡ ನೋಡು. ಅವಳನ್ನ ಯಾಕೆ ಹೊಡಿತಾ ಇದೀಯಾ? ಅವಳು ಸರಿಯಾಗಿ ಮಾತಾಡ್ತಾ ಇದ್ದಾಳೆ. ಇಳಿಸು ಕಯ್ಯ ನೀನು. ಏಯ್, ನೀನು ಅವಳು ಹೇಳಿರೋ ಮಾತಾ ಕೇಳ್ಕೊಂಡು ನೀನು ಮಾತಾಡಬೇಡ ಕಣೆ ಗಿರ್ಜಿ. ಇನ್ನು ಇವಳು ಹೇಳ್ದಂಗೆ ಕುಣಿಬೇಡ. ಇಷ್ಟು ದಿವಸ ಹೇಳ್ದಂಗೆ ಕೇಳ್ಕೊಂಡು ಹಂಗಿದ್ದಂಗೆ ಇರೋದು ಕಲಿ. ಇವಳನ್ನ ಬಿಟ್ಟಾಕಿ, ಇವಳು ಒಳ್ಳೆಳಲ್ಲ. ಇವಳ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ತೆಪ್ಪನ ಬಿದ್ದಿರೋದು ಕಲಿ. ಇವಳು ಮಾತು ಕೇಳಬೇಡ. ಇವಳು ಮಾತು ಕೇಳ್ಬಿಟ್ರೆ ನೀನು ಹಾಳಾಗಿ ಹೋಗ್ತೀಯ. ಇಷ್ಟು ದಿವಸ ನೀನು ಅನ್ನಿಸ್ಕೊಂಡು ಒದ್ದಿಸ್ಕೊಂಡು ಹಿಂಗೆ ಕಾಪ್ರೆ ಮಾಡಿವಲ್ಲ ಇಬ್ರು. ಇನ್ಮೇಲೆ ಹಂಗಿರ್ತೀವಿ ಅಂತ ತಿಳ್ಕೊಂಡಿದೀಯಾ? ಇನ್ಮೇಲೆ ನಿನ್ನ ಆಟ ಏನು ನಡೆಯಲ್ಲ. ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಅಷ್ಟೇ ನೀನು. ನಾವು ಹಾಕಿರೋ ಮುದ್ದೆ ತಿನ್ನಬೇಕು, ನಾವು ಹೇಳ್ದಂಗೆ ಕೇಳಬೇಕು. ನಮ್ಮದೇ ಏನಿದ್ರೆ ಈ ವ್ಯವಹಾರ ಆಗಿರ್ಬೋದು, ಏನೇ ಆಗಿರ್ಬೋದು ಎಲ್ಲ ನಮ್ಮದೇ ಇನ್ಮೇಲಿಂದ. ಬಡ್ಡಿ ಕೊಡೋರಿಗೆಲ್ಲ ಹೋಗಿ ಹೇಳ್ಬತ್ತೀವಿ ನಾನು ಗಿರ್ಜಕ್ಕ. ಬಡ್ಡಿ ಕೊಡಬೇಡ್ರಿ ಹಣ ಕೊಡ್ರಿ, ಬಡ್ಡಿ ಕೊಡಬೇಡ್ರಿ ಹಣ ಕೊಡ್ರಿ ಅಂತ ಹೇಳ್ಬತ್ತೀವಿ ಅಷ್ಟೇ. ನಾವೆಲ್ಲ ತಗೊಂಡ ಮೇಲಿಂದ ಯಾರು ತಗೋನು ಬಡ್ಡಿ ಅಷ್ಟೊಂದು ಬಡ್ಡಿ ಇಸ್ಕೊಂಡು ತಿಂದಿದ್ಯಾ ನೀನು? ಅದಕ್ಕೇನೆ ಎಲ್ಲಾರ್ಗು ಹಂಗೆ ಹೇಳೋದು, ಬಡ್ಡಿ ಕೊಡಬೇಡ್ರಿ ಹಣ ಕೊಡ್ರಿ ಅಂತಲೇ ಹೇಳ್ಬತ್ತೀವಿ. ನಮ್ಮ ಮಗ ಸೊಸೆನೇ ಹಿಂಗೆ ಹೇಳಿದ್ರಪ್ಪ, ಇಬ್ಬರು ಸೊಸೆಯರೇ ಹೇಳೋಗಿದ್ರು ಅಂತ ಅನ್ಬೇಕು ಅವರು. ಇನ್ಮೇಲಿಂದ ಯಾರು ತಗೋಣ ಬಡ್ಡಿ ಇಸ್ಕ, ನೀನು 10 ರೂಪಾಯಿ ಬಡ್ಡಿ ಅಂತೆ ಏನಿಲ್ಲ. ಎತ್ತಾಗ ತಗೋಬೇಕು ಕಾಣತ್ತೆ. ನೀನು ಮಾಡಿರೋ ಇದರಿಂದ ನಮಗೂ ಇಲ್ಲದ್ದೆಲ್ಲ ಕರ್ಮ ಸುತ್ಕೊಂಬುತ್ತೆ. ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕಾದರೂ ತೋರಿಸುತ್ತೆ ಅಂತಾರಲ್ಲ ಹಂಗೆ. ನೀನು ಇಲ್ಲದ್ದು ಅವತಾರ ಆಡ್ಬೇಡ ನೋಡಿ, ಹೇಳಿರ್ತೀನಿ. ನಾವಿಬ್ಬರು ಸೇರ್ಕೊಂಡು ಇನ್ಮೇಲೆ ಏನಿಲ್ಲ, ನಾವಿಬ್ಬರು ಒಂದಾಗ್ಬಿಟ್ಟಿದ್ದೀವಿ. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರೋದು ಕಲಿ. ಜಾಸ್ತಿ ಮಾತಾಡಿದಿ ಅಂದ್ರೆ ನಮ್ಮ ಹತ್ರ ಇನ್ಮೇಲೆ ಏನು ನಡೆಯಲ್ಲ. ಅಷ್ಟೇ ಸರಿ ನೋಡಿ, ಹೇಳಿರ್ತೀನಿ. ಕೊಡಲಿಲ್ಲ ಅಂದರೆ ನಾನು ನಿಮ್ಮನ್ನು ಏನು ಬೇಕಾದ್ರೂ ಮಾಡ್ತೀನಿ. ನಾನು ನೋಡಿಲ್ಲ ನೀವು ಇನ್ನೂ ಏನು ನನ್ನ ವಿರುದ್ಧ ನೀವು ತಿರುಗಿ ಬಿದ್ದಿದ್ದೀರಾ ಅಂತಂದ್ರೆ ನಾನು ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ರ? ನಿನ್ನ ಸುಮ್ಮನಂತ ಬಿಡಲ್ಲ. ನಾನು ಇನ್ನೂ ನೋಡಿಲ್ಲ, ನೀವು ನಾನು ನೋಡಿಲ್ಲ ಕಣೆ. ನಾನು ಏನು ಬೇಕಾದ್ರೂ ಮಾಡ್ತೀನಿ ನಿಮ್ಮನ್ನ. ಅಷ್ಟೇ ಇಲ್ಲಿ ನೋಡಿಲಿ, ಅವಳು ಒಬ್ಬಳೇ ಮಾಡಿಲ್ಲ, ನಾನು ಮಾಡಿದ್ದೀನಿ. ಆ ಕೆಲಸ ಮಾಡಿರೋದು ನಾನೇ ಹೇಳಿದ್ದು, ನಾನೇ ಮಾಡಬೇಕು ಅಂತ ಅವಳಿಗೆ ನಾನೇ ಹೇಳಿದ್ದು. ಬರೀ ಶಕ್ಕು ಅಂತ ನೀನು ಶಕ್ಕು ಮೇಲೆ ಹೇಳ್ಬೇಡ. ನಾನು ಅವಳಿಗೆ ಹೇಳ್ಕೊಟ್ಟು, ಇಲ್ಲ ನಮ್ಮ ಅತ್ತೆ ಹಿಂಗೆ ಮಾಡ್ತೈತೆ, ನಾವು ನಮ್ಮ ಅತ್ತೆಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ನಮ್ಮ ಅತ್ತೆ ವಿರುದ್ಧ ನಾವು ತಿರುಗಿ ಬೀಳಬೇಕು ಅಂತ ನಾನೇ ಹೇಳಿದ್ದೆ ಅವಳಿಗೆ. ನಾನೇ ಹೇಳಿ ಇಬ್ಬರು ಮಾತಾಡ್ಕೊಂಡು ಹಿಂಗೆ ಮಾಡಿರೋದು. ಸರಿನೇ? ನೀನು ಏನು ಹೇಳಿದ್ರು ಇಷ್ಟೇನೆ. ನಾವಂತೂ ವಾಪಸ್ ಕೊಡಲ್ಲ. ನಾಳೆ ದುಡ್ಡೆಲ್ಲ ಎಲ್ಲೆಲ್ಗೋ ಸಾಗಿಸ್ಬಿಟ್ವಿ. ಇನ್ಮೇಲೆ ನಾವು ಹೇಳ್ದಂಗೆ ಕೇಳ್ಕೊಂಡು ತೆಪ್ಪನ್ನು ಬಿದ್ದಿರಬೇಕು. ಹೇಳ್ದಂಗೆ ಕೇಳಲಿಲ್ವಾ ಮನೆಯಿಂದ ಆಚೆಗೆ ಹಾಕ್ತೀವಿ. ನೋಡೋಣ ಕಣೆ, ನನ್ನೇ ಮನೆಯಿಂದ ಆಚೆಗೆ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ ನೀವಿಬ್ರು. ನೋಡೋಣ, ನಾನು ಹೋಗ್ತೀನ ನೀವು ಹೋಗ್ತೀರಾ? ಏಯ್ ತಡಿಯ, ಮಾಡ್ತೀನಿ ನಿಮ್ಮನ್ನೀಗ. ಯಾರನ್ನ ಕರ್ಕೊಬರ್ಬೇಕು ಅವ್ರನ್ನ ಕರ್ಕೊಂಬಂದು ಸರಿಯಾಗಿ ಮಾಡ್ತೀನಿ. ನನ್ನ ಮನೆಯಿಂದ ಆಚೆಗೆ ಕಳಿಸ್ತಾರಂತೆ, ಎಷ್ಟು ಇರಬೇಡ ಇವ್ರಿಗೆ. ಅಬ್ಬಾ ನನ್ನ ಮನೆಯಿಂದ ಆಚೆಗೆ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಇವ್ರಿಗೆ ಇನ್ನೆಷ್ಟು ಧೈರ್ಯ ಇರಬೇಡ. ಇಷ್ಟೊಂದು ಧೈರ್ಯ ಯಾರು ಕೊಟ್ಟರು? ನಾನು ಅಲ್ಲಿ ಬರ್ತಾ ಇದ್ದೀನಿ ಅಂದ್ರೆ ನಮ್ಮ ಅತ್ತೆ ಅಂತೇಳಿ ಗಡ 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 ನಡುಕ್ತಾ ಇದ್ದವರು ಇವತ್ತು ನನಗೆ ಹಿಡ್ಕೊಂಡು ಹೊಡೆಯೋ ಮಟ್ಟಕ್ಕೆ ಬಂದಿದ್ದಾರೆ ಇವರು ಅಂತಂದರೆ ಇನ್ನೆಷ್ಟು ಇರಬೇಡ ಇವ್ರಿಗೆ. ಮಾಡ್ತೀನಿ ತಡಿಗೆ. ಎಲ್ಲಿಗೆ ಹೋಗ್ತಾ ಇದ್ದಕ್ಕ ಹಿಂಗೆ ಅಮ್ಮ? ಹೋಗ್ಲೇಳು, ಸುಮ್ಮನಿರಿ, ಎಲ್ಗಾನ ಹೋಗ್ಲೇಳು, ತಲೆ ಕೆಡಿಸ್ಕೊಬೇಡ. ಅದೇನಾನ ಮಾಡಲಿ, ಅದೇನು ಮಾಡುತ್ತಾ ಮಾಡಲಿ, ನೋಡೋಣ. ಯಾರನ್ನ ಕರ್ಕೊಂಬತ್ತೀನಿ ಅಂತ ಹೋಗ್ತೈತೆ. ಅದೇ ಅವನ ಒಬ್ಬ ಇದ್ದಾನಲ್ಲ, ಇವನಿಗೆ ಬಲಗಾಯಿ ಬಂಟ, ಅವನ್ನೇನಾನ ಕರ್ಕೊಂಬರಕ್ಕೆ ಏನಾನ ಹೋಗ್ತೈತೆ ಏನೋ. ಬಲಗಾಯಿ ಬಂಟನ್ನೇನಾದ್ರೂ ಕರ್ಕೊಂಬರಕ್ಕೆ ಹೋಗ್ತಾ ಇರ್ಬೇಕು ಸಾಮಾನ್ಯ. ನಾವಿರೋ ಸತ್ಯನೇ ಹೇಳಿದ್ವಿ, ಎಮಗೆ ಗೊತ್ತಾಗಲಿ ಅಂತಲೇ ಹೇಳಿದ್ವಿ. ನಾವೇ ತಗೊಂಡಿದ್ದೀವಿ ಅಂತ. ಸುಮ್ಮನೆ ಅವ್ರವ್ರ ಮೇಲೆಲ್ಲ ಹೇಳಿ ಅವ್ರವ್ರ ಮೇಲೆಲ್ಲ ನಮ್ಮ ಅತ್ತೆ ಜಗಳ ಮಾಡೋದಕ್ಕಿಂತ ನಾವೇ ತಗೊಂಡಿದ್ದೀವಿ ಅಂತಲೇ ಹೇಳಿದ್ದು. ಇವಾಗ ನಮ್ಮ ಅತ್ತೆ ವಿರುದ್ಧ ಸರಿಯಾಗಿ ತಿರುಗಿ ನನಗೆ ಇವಾಗ ಒಂಥರ ಧೈರ್ಯ ಬಂತು. ಮಾತಾಡಲಿಲ್ಲ ಅಂದ್ರೆ ಧೈರ್ಯನೇ ಬರ್ತಾ ಇರಲಿಲ್ಲ. ಅಯ್ಯೋ ನಾನಂತೀಗಳಮ್ಮ ಬಂದ ಆಗಿಂದ ನಾನು ಎದ್ರುಕೊಂಡು ಅಲ್ಲಿ ನಮ್ಮ ಅತ್ತೆ ಬರ್ತಾ ಇದ್ದಾಳೆ ಅಂದರೆ ನನಗಂತೂ ಭಯ ಆಗೋದು. ಅಷ್ಟೇ ಎದ್ರಕೊಂಬ್ತಾ ಇದ್ದೆ. ಇವಾಗ ನೋಡಿ ತಿರುಗಿ ಬಿದ್ದಿರೋದಕ್ಕೆ ಇವಾಗ ಒಂಥರ ಧೈರ್ಯ. ಬಿಡು, ನಾನು ಎದುರಿಸ್ತೀನಿ, ನಾಯ ಮುಂದೆ ಏನು ಡಾಕ್ಟ ಅಂತ ಹೇಳಿ ನನಗೂ ಇವಾಗ ಒಂಥರ ಧೈರ್ಯ ಬಂದಂಗೆ ಆಯಿತು ಕಣೆ. ನಾನು ಮುಂಚೆ ಸಖತ್ತು ಎದ್ರಕೊಂಬ್ತಿದ್ದೆ. ನೀನಿನ್ನ ಒಂದು ಸ್ವಲ್ಪ ಎದ್ರಕೊಂಡಾದ್ರೂ ಎದ್ರಕೊಂಬ್ತಿರ್ಲಿಲ್ಲ. ನಾನಂತೂ
ಸಿಕ್ಕಾಪಟ್ಟೆ ಎದ್ರಕಂತಿದ್ದೆ. ಹೋಗು ಯಪ್ಪ, ನನ್ನ ತವ್ರ ಮನೆಯವ್ರು ಬಂದರೆ ಯಾತನ ಒಂದು ಮಾಡಂಗಿಲ್ಲ. ಅಯ್ಯೋ, ಒಂದಿನ ಬಂದರೆ ಇನ್ನೊಂದು ದಿನದಾಗ ಓಡೋಗ್ತಾ ಇರಬೇಕು. ನಮ್ಮ ಅಪ್ಪ ನಮ್ಮ ಅಮ್ಮ ಆಗಲಿ ಯಾರೇ ಆಗಲಿ ನಮ್ಮ ತವ್ರ ಮನೆಯವ್ರು ಯಾರಾದರೂ ಬಂದೇವ್ರೆ ಅಂದರೆ ಇರಂಗಿರ್ತಿರ್ಲಿಲ್ಲ ಈ ಅಮ್ಮನ ಕಾಲದಾಗೆ. ಯಪ್ಪ, ನಾನಂತೂ ಸಖತ್ತು ಅನುಭವಿಸಿದ್ದೀನಿ ಕಣಮ್ಮ ಈ ಅಮ್ಮನ ಸವಾಸ ಅಲ್ಲ. ಯಪ್ಪ, ಇವತ್ತೇದು ಸವಾಸ ಅಲ್ಲ, ಎಷ್ಟು ಅಯ್ಯಂದಿದ್ದೀವಿ ಗೊತ್ತೇ. ಅದು ಅಯ್ಯಂದಿರೋದೆಲ್ಲ ನನ್ನ ಮನಸ್ಸಿನಾಗ ಇಟ್ಕೊಂಡಿದ್ದೀನಿ. ಈ ಅಮ್ಮ ನಾವು ಹೆಂಗೆ ಅಯ್ಯಂದು ಹಂಗೆ ಅಯ್ಯ ಅನ್ನಿಸ್ಬೇಕು ಈ ಅಮ್ಮನಿಗೆ, ಗೊತ್ತಾಗುತ್ತೆ. ಮತ್ತೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಇಲ್ಲಾಂದರೆ ಏನು ಬುದ್ಧಿ ಕಲ್ತ್ಕೊಂಬಲ್ಲ, ಭಾಳ ಇದನ್ನು ಮಾಡ್ತೈತಿ. ಯಪ್ಪ ಬಡವ್ರು ಅಂಬಲ್ಲ ಏನಂಬಲ್ಲ, ಒಂದು ತಿಂಗಳು ಲೇಟ್ ಆಗಂಗಿಲ್ಲ ಬಡ್ಡಿ ಕೊಡೋದು, ಹಂಗಾಡುತ್ತೆ. ಕೊಟ್ಟ ಮೇಲೆ ಸುಧಾರಿಸಿ ಇಸ್ಕೋಬೇಕು, ಇಲ್ಲ ನ್ಯಾಯ ರೀತಿಗೆ ತಗೋಬೇಕು ಬಡ್ಡಿನ. ಹಿಂಗೆ ತಗೊಂಡು ಇದು ಮಾಡಬಾರ್ದು ಯಾರಿಗೆ ಆಗಲಿ. ಎಷ್ಟು ಜನ ಎಷ್ಟು ನೊಂದ್ಕೊಂಡಿರ್ತಾರೆ ಹೇಳು. 10 ರೂಪಾಯಿ ಬಡ್ಡಿ, ಈಗ 2 ರೂಪಾಯಿ ಬಡ್ಡಿ ಕೊಡ್ಬೇಕಂದ್ರೇ, ಈಗ 10,000 ರೂಪಾಯಿ ಯಾರ ಹತ್ರ ಆದರೂ ನಾವು ದುಡ್ಡು ಇಸ್ಕೊಂಡಿದ್ದೀವಿ ಅಂದರೆ ಒಂದು 2,000 ರೂಪಾಯಿ ಅದಕ್ಕೆ ಬಡ್ಡಿ ಆಗಿದೆ ಅಂದರೆ ಒಂದು 2-3 ಸಾವಿರ ಬಡ್ಡಿ ಆಗೈತೆ ಅಂತಂದರೆ 2 ರೂಪಾಯಿ ಬಡ್ಡಿ ಅಂತಲೇ ಆದ್ರೂ ಒಂದು 3 ಸಾವಿರ ಬಡ್ಡಿ ಆಗೈತೆ ಅಂತ ಅನ್ಕೋ. ಎಷ್ಟು ದಿವಸಕ್ಕೆ ಇಷ್ಟು ಒಂದು 3 ಸಾವಿರ ಆಗಿರುತ್ತೆ ಅಂತ. 3 ಸಾವಿರ ದುಡ್ಡು ಕೊಡ್ಬೇಕಂದ್ರೆ ನಮಗೆ ಅಯ್ಯೋ 3 ಸಾವಿರ ದುಡ್ಡು ಬಡ್ಡಿ ಕೊಡ್ತಾ ಇದೀವಲ್ಲಪ್ಪ, 3 ಸಾವಿರ ದುಡ್ಡು ಬಡ್ಡಿ ಕೊಡ್ತಾ ಇದೀವಲ್ಲಪ್ಪ ಅಂತ ಮನಸ್ನಾಗೆಲ್ಲ ಒಂಥರ ಹಿಂಗೆ ಅಂತ ಇರುತ್ತೆ. ಬಡ್ಡಿ ದುಡ್ಡು ಕೊಡ್ಬೇಕು, ಇಸ್ಕೊಳ್ಬೇಕಾದ್ರೆ ಏನೂ ಗೊತ್ತಾಗಲ್ಲ. ಕೊಡಬೇಕಾದ್ರೆ ಒಂದು ಮನಸ್ನಾಗ ಎಲ್ಲೋ ಒಂದು ಕಡೆಗೆ ಹಂಗೆ ಅನಿಸುತ್ತೆ ಯಾರಿಗೆ ಆಗಲಿ. ಈಗ 50,000 ದುಡ್ಡು ಇಸ್ಕೊಂಡವ್ರು ಅಂದರೆ ಒಂದು 10,000 ಬಡ್ಡಿ ಆಗಿರುತ್ತೆ. 10,000 ಬಡ್ಡಿ ಕೊಟ್ವಲ್ಲಪ್ಪ, 10,000 ಬಡ್ಡಿ ಕೊಟ್ವಲ್ಲಪ್ಪ ಅಂತೇಳಿ ಹೆಂಗೆ ಅನ್ನಿಸ್ತಾ ಇರುತ್ತೆ ಹೇಳ್ರಿ. ದುಡ್ಡು ಕೊಟ್ಟಿರೋದೇನು ಅನ್ಸಲ್ಲ, ಬಿಡು ಇಸ್ಕೊಂಡಿದ್ವಿ ಕೊಟ್ವಿ ದುಡ್ಡು ಅನಿಸುತ್ತೆ. ಬಡ್ಡಿ ಕೊಟ್ಟಿರೋದು ಅದು ಬಡ್ಡಿ ಕೊಟ್ಟಿವಿ ಅಂತೇಳಿ ಮನಸ್ಸಿಗೆ ಎಷ್ಟು ಅನ್ನಿಸ್ತಾ ಇರುತ್ತೆ. ಯಾರಿಗಾಗಲಿ ಹಂಗೆ ಅನಿಸುತ್ತೆ. ಅಯ್ಯೋ, ಈಗ ಏನೇ ಒಡವೆ ಇಟ್ಟಿರ್ತೀವಿ ಅಂತ ಬ್ಯಾಂಕ್ನಾಗ ಒಂದು ಒಡವೆ ಇಕ್ತಾ ಒಂದು 15-20 ಸಾವಿರ ಬಡ್ಡಿ ಕಟ್ಟಿದ್ರು ಹಂಗೆ ಅನ್ಸೋದು. ಅಯ್ಯೋ, ಸುಮ್ಮನೆ ನಮ್ಮ ಒಡವೆ ನಾವು ಇಕ್ಕಿ ಬಡ್ಡಿ ಕಟ್ಟಿದ್ವಲ್ಲಪ್ಪ ಅಂತ ಬೇಜಾರಾಗ್ತಾ ಇರುತ್ತೆ. ಬಡ್ಡಿ ಅನ್ನೋದು ಕಟ್ಟೋದು ತುಂಬ ಒಂಥರ ಬೇಜಾರಾದಂಗೆ ಆಗುತ್ತೆ. ಅವಾಗ ಸಮಯ ಸಂದರ್ಭಕ್ಕೆ ತಗೊಂಡಿರ್ತೀವಿ, ಆದ್ರೂ ಬಡ್ಡಿ ಕಟ್ಟಬೇಕಾದ್ರೆ ಮನಸ್ಸಿನಾಗ ಎಲ್ಲೋ ಒಂದು ಕಡೆಗೆ ಎಲ್ಲರಿಗೂ ಹಂಗೆ ಅನಿಸಿರುತ್ತೆ. ಯಾತಮ್ಮ ನಿಮ್ಮ ಅತ್ತೆ ಯಾತ ಬೈಕೇಣತ್ಲಾಗ ಹೋಗ್ತಿದ್ಲು? ಮೇಲ್ದಂಗೆ ಕೇಳಲ್ವಲ್ಲ ನಾಗಂಟಿ ಇವಾಗ ನಾವು, ಅದಕ್ಕೆ ತಿರುಗಿ ಬಿದ್ದಿದ್ದೀವಿ ಇಬ್ರು. ಅದಕ್ಕೆ ಬೈಕೇಣ್ ಹೋಗ್ತಾ ಐತೆ. ಹೋಗ್ಲಿ ಬಾರಂಟಿ, ಅಯ್ಯಮ್ಮನ ಬುದ್ಧಿ ಏನು ಹೇಳ್ತೀಯ? ಮತ್ತೆ ನೀವು ಎಷ್ಟು ದಿನ ಅಂತ ಕೇಳ್ತೀರ ಹೇಳು? ಕೇಳೋರು ಎಷ್ಟು ದಿನ ಕೇಳ್ತಾರೆ ಹೇಳು? ಅದೇ ಮತ್ತೆ ಕೇಳೋರು ಎಷ್ಟು ದಿನ ಕೇಳ್ಬೋದು? ಯಾವಾಗಲೂ ಬರೀ ಇದೆ ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ನೆನೆಸ್ಕೊಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಮ್ಮ ಮಾಡೋ ಇದಕ್ಕೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಇದೇನಪ್ಪ ಇದು ಹಿಂಗೆ ಮಾಡ್ತೈತಿ ಅಮ್ಮ ಅನಿಸುತ್ತೆ. ಮತ್ತು ಸುಮ್ಮನೆ ಅವಳಿಗೆ ಬುದ್ಧಿ ಕಲಿಸ್ಬೇಕು. ಯಪ್ಪ, ಈಗ ಮಧ್ಯಾಹ್ನ ಅಂತೂ ಒಂದು ಅಯ್ಯಂದವ್ರು ಏನು ಬೇಡ ಇಸ್ಕೊಂಡವ್ರು. ಮತ್ತು ಏನು ಮಾಡ್ತೀವಿ ಅಂದರೆ ಯಾರು ಕೊಡ್ತಿರ್ಲಿಲ್ಲ ಊರಾಗೆ. ನಿಮ್ಮ ಹತ್ತು ಬಿಟ್ಟರೆ ಯಾರು ಕೊಡಲ್ಲ ಅಂದ್ರೆ ತಗೊಂಬ್ಲಿ. ಬಡ್ಡಿ ವ್ಯವಹಾರ ಮಾಡೋರು ಏನು 2 ರೂಪಾಯಿ 3 ರೂಪಾಯಿ ತಗೋಬೇಕು. ಅದು ಬಿಟ್ಬಿಟ್ಟು 10 ರೂಪಾಯಿ ಹಂಗೆ ತಗೊಂಡ್ರೆ ಅಲ್ಲ ಎಷ್ಟು ಜನ ನೊಂದ್ಕೊಂತಾರೆ ಹೇಳಮ್ಮ. ಹಂಗೆ ಮಾಡಬಾರ್ದು. ನಿಮ್ಮ ಅತ್ತೆ ಬುದ್ಧಿ ಸರಿ ಇಲ್ಲ, ನೀನೇನೇನು ನನಗಂತೂ ಇಷ್ಟ ಆಗಲ್ಲ. ಅದ್ರಾಗೆ ಏನೊಂದಿನ ಕಳೆದ್ರೆ ಹೆಚ್ಚಾಗಿ ಹಾಕೋದು, ಏನೊಂದು ತಿಂಗಳದಾದ್ರೂ ಬಿಡ್ತಾರೆ, ಒಂದು ದಿವಸದ್ದು ಬಿಡಲ್ಲ. ಹಂಗೆ ಕಂಡ್ರಿಷನ್ ಅಂದರೆ ಕಂಡ್ರಿಷನ್. ಸರಿಯಾಗಿ ಮಾಡಿದ್ವಿ ತಗ. ಇನ್ಮೇಲೆ ನಾವು ಹೇಳ್ದಂಗೆ ಕೇಳ್ಕೊಂಡು ನಾವು ಹಾಕಿರೋ ಮುದ್ದೆ ತಿನ್ಕೊಂಡು ತೆಪ್ಪನ್ನು ಬಿದ್ದಿರಬೇಕು. ಏನೋ ಗಾಂಚಲಿ ಮಾಡಿದ್ರೆ ಏನಿಲ್ಲ. ನನ್ನ ಗಂಡಂಗೆಲ್ಲ ಇಲ್ಲದ್ದೆಲ್ಲ ಹೇಳ್ಕೊಡಾಳ ಅಯ್ಯಮ್ಮ, ಹೇಳ್ಕೊಡ್ಲಿ. ಅಯ್ಯೋ ಅಯ್ಯಪ್ಪ, ಭಾಳ ಇದನ್ನು ಮಾಡೋದು. ಅಯ್ಯೋ, ನನ್ನ ಮೇಲಂತೂ ನಾನೊಂದು ಸ್ವಲ್ಪ ವಾದ ಮಾಡೋದಕ್ಕೆ ಇವಳು ಜಾಸ್ತಿ ವಾದ ಮಾಡ್ತಾಳೆ ಅಂತ ಅಲ್ಲೇನೇ ನನ್ನ ಮಗ ಬೇರೆ ಮದುವೆ ಮಾಡ್ತೀನಿ ಅಂತ ಜೀವಿತನ ಕರ್ಕೊಂಬಂದಿಲ್ಲ ಅಯ್ಯಮ್ಮ. ಜೀವಿತನ ಕರ್ಕೊಂಬಂದು ನನ್ನ ಮಗಗೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಅವಳು ಗಂಡನ ಮನೆಗೆ ಹೋಗಿ ಅವಳು ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರ್ತೀನಿ ಅಂತ ಹೋಗ್ಯಾಳೆ. ಅವಳದ್ದು ಏನು ಹೇಳ್ತೀಯೋ, ಇವಳು ಬುದ್ಧಿನೂ ಅವಳಿಗೆ ಗೊತ್ತಾಯಿತು, ಅದಕ್ಕೆ ಹೋಗ್ಯಾಳ ತಗ. ಅವಳು ಏನೇ ಅವೆದಾಳಲ್ಲ, ಅವಳಿಗೂ ಅಮ್ಮಗೂ ಫಸ್ಟ್ ಐತಿ. ನೋಡಿದ್ರಲ್ಲ ವೀಕ್ಷಕ, ಇವಾಗ ನಮ್ಮ ಅತ್ತೆ ವಿರುದ್ಧ ನಾವು ತಿರುಗಿ ಬಿದ್ದುಬಿಟ್ಟಿದ್ದೀವಿ. ಏನು ನಮ್ಮ ಅತ್ತೆ ಆಟಗಳು ಏನು ನಡೆಯಲ್ಲ ಇನ್ಮೇಲಿಂದ. ನಾವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕಷ್ಟೇ. ನಮ್ಮ ಅತ್ತೆ ದುಡ್ಡು ಒಡವೆಲ್ಲ ಮನೆಗೆಲ್ಲ ಹುಡುಕೈತೆ, ಒಂದು ಜಾಗನೂ ಬಿಟ್ಟಿಲ್ಲ. ಎಲ್ಲ ಬುಜಿಕೆವ್ರೆ ಅಂತ ಎಲ್ಲ ಕಡೆ ಹುಡುಕ್ತು, ಸಿಗಲಿಲ್ಲ. ಅದಕ್ಕೆ ಇವಾಗ ರುಚಿಗೆದ್ದುಬಿಟ್ಟೈತಿ. ನಾವು ಅದಕ್ಕೆ ರುಚಿಗೆದ್ದುಬಿಟ್ಟಿದ್ದೀವಿ ನಾವು ಇಬ್ಬರು. ನಾವೇನು ನಡೆಯಲ್ಲ ಅಂತ ಇನ್ಮೇಲೆ ಏನು ನಮ್ಮ ಅತ್ತೆ ಆಟಗಳೆಲ್ಲ ನಮ್ಮ ಹತ್ರ ಏನೂ ನಡೆಯಲ್ಲ. ನೋಡ್ತಾ ಇರಿ, ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.